ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ವಾರ್ಡ್ ಸಂಖ್ಯೆ 7ರಲ್ಲಿ ಕುಡಿಯುವ ನೀರು, ರಸ್ತೆ ಚರಂಡಿ ಹಾಗೂ ಸ್ವಚ್ಛತೆ ಸೇರಿ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನ ಖಂಡಿಸಿ ಸ್ಥಳೀಯ ನಿವಾಸಿಗಳು ನಗರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕಸ ವಿಲೇವಾರಿ ಹಾಗೂ ಚರಂಡಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಚರಂಡಿಗಳು ತುಂಬಿ ಹರಿತಾ ಇರುವುದರಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದೆ. ಜ್ವರ ಸೇರಿ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಹಲವರು ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಸ್ಥಳೀಯರ ಪ್ರಕಾರ ವಾರ್ಡ್ನ ಸಮಸ್ಯೆಗಳ ಕುರಿತು ನಗರಸಭೆಗೆ ಹಲವು ಬಾರಿ ಲಿಖಿತ ದೂರು ಸಲ್ಲಿಸಿದರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ. ವಾರ್ಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಹಾಗೂ ಮುಸ್ಲಿಂ ಸಮುದಾಯದವರು ವಾಸಿಸ್ತಾ ಇದ್ದು ತಮ್ಮ ಪ್ರದೇಶದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ ಅಂತ ಕೆಲ ನಿವಾಸಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಆಡಳಿತ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸಬೇಕು, ಇಲ್ಲವಾದರೆ ರಾಜ್ಯ ಪರಿಶಿಷ್ಟ ಜಾತಿ ಆಯೋಗ ಹಾಗೂ ಅಲ್ಪಸಂಖ್ಯಾತರ ಆಯೋಗಕ್ಕೆ ದೂರು ಸಲ್ಲಿಸಲಾಗುತ್ತೆ ಎಂದಿದ್ದಾರೆ. ನಗರಸಭೆಯ ಮಾಜಿ ಸದಸ್ಯೆ ಶಿವಮ್ಮ ಮುಂದಿರಾಜು ಮಾತನಾಡಿ, ಸುಮಾರು 1.5 ವರ್ಷದ ಹಿಂದೆ ಆರಂಭವಾದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇದರಿಂದ ಮಹಿಳೆಯರು, ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಪ್ರತಿದಿನ ಸಂಚಾರದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಗುತ್ತಿಗೆದಾರರ ನಿರ್ಲಕ್ಷ್ಯದ ಕುರಿತು ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದರು. ಮೂರು ಪ್ರೆಸಿಡೆಂಟ್ ಬಂದು ತೋರಿಸಿದ್ದೀವಿ, 3 ಕಮಿಷನರ್ ಬಂದು ತೋರಿಸಿದ್ದೀವಿ. ಇವತ್ತಿಗೆ ಒಬ್ರು ಕೂಡ ಬಂದು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ. ಇದು ಟೋಟಲ್ ಬ್ಲಾಕ್ ಆಗೈತೆ, ಟೋಟಲ್ ಫೇಲ್ಯೂರ್ ಆಗೈತೆ. ಇದಕ್ಕಿಂತ ಮೇನ್ ಇದು ಬ್ಲಾಕ್ ಆಗಿಬಿಟ್ಟು ಏರಿಯಾದೆಲ್ಲ ಬ್ಲಾಕ್ ಆಗ್ತಾ ಇದೆ. ಚರಂಡಿಗಳು ಇದು ಹೊಡೆದು ಹೊಸದು ಆಗಿಬಿಟ್ರೆ ನಮಗೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. 3 ಕಮಿಷನರ್ ಬಂದು ಇದು ಮಾಡಿದ್ದೀವಿ. ಇದಕ್ಕೆ ಇವತ್ತವರೆಗೂ ಯಾರೂ ಬರಲ್ಲ, ಬರೀ ಬರ್ತಾರೆ, ನೋಡ್ತಾರೆ, ಇವ್ರಿಗಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟೇ. ತಿರ್ಗಾ ಮಾನ್ಯ ದಿವಸ ಅದೇ ಸೇಮ್ ಪ್ರಾಬ್ಲಮ್ಮು ಸೇಮ್ ಇದು ರೋಡ್ ತಗೊಂಡು ಕಾಂಟ್ರಾಕ್ಟರ್ ಅವರು ನಾವು ಏನಾರ ರೋಡ್ ಈ ಥರ ಹಾಕಿ ಚರಂಡಿ ಹಾಕಿ ರೋಡ್ ಅಂದರೆ ಒಂದು ಮಾತು ಹೇಳಿದ್ರೆ ಅವರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಹೊರಟೋಗ್ಬಿಡ್ತಾರೆ. ಮತ್ತು ಎಷ್ಟು ದಿನ ಆದರೂ ಈ ಕಡೆ ತಿರುಗು ನೋಡಲ್ಲ. ಮತ್ತು ಫೋನ್ ಮಾಡಿದೆ ನಾವು, ಆಗ ಅದಾಗುತ್ತೆ ಇದಾಗುತ್ತೆ ಅವಾಗ ಹಾಕ್ತೀವಿ. ಈ ಸುತ್ತು ಎಲ್ಲ ಹಾಕಿದ್ದಾರೆ. ಇದು 40 ಅಡಿ ರೋಡು ಅಷ್ಟೇ. 40 ಅಡಿ ರೋಡ್ಗೆ ಅವ್ರ ಕೈಗೆ ಹಾಕೋಕ್ಕಾಗಿಲ್ಲ. ಮತ್ತೆ ಕೇಳಿದ್ರೆ ಆವಾಜ್ಲಾಗ್ತಾರೆ, ಹಾಕ್ತೀವಿ ಏನು ನೀವು ಕೇಳೋದು, ಯಾರು ಕೌನ್ಸಿಲರ್ ಬಂದು ಕೇಳಬೇಕು, ಅವರು ಇವರು ಅಂತ ಹೇಳ್ತಾರೆ. ಅವ್ರು ಕೌನ್ಸಿಲರ್ ಕೇಳಿದ್ರು ಅವ್ರಿಗೂ ರೆಸ್ಪಾನ್ಸ್ ಕೊಡಲ್ಲ. ಅವರು ಇಂಥ ಕಾಂಟ್ರಾಕ್ಟ್ ಏನು ಟೆಂಡರ್ ಕೊಡ್ಬೇಕು? ಅವರು ಬೇರೆಯವ್ರಿಗೆ ಯಾರನ್ನು ಕೊಡಬೇಕಲ್ಲ. ಹೊಟ್ಟೆ ಹಸಿವಿರೋರು ಕೊಟ್ಟು ಪರವಾಗಿಲ್ಲ, ಇವ್ರತ್ತು ಹೊಟ್ಟೆ ತುಂಬಿರೋರು ಇಂಥವ್ರಿಗೆ ಏನು ಕೊಡಬೇಕು? ಇಂಥವ್ರು ಕೊಡ್ದಿರಕ್ಕೆ ನಮ್ಗೆ ಫಸ್ಟ್ ಇದು ರೋಡ್ ಏನೋ ಕ್ಲಿಯರ್ ಮಾಡಕ್ಕೆ ಏನಾಗಿ ಸಮಸ್ಯೆ ಎಲ್ಲ ರೋಡ್ ಕ್ಲೀನ್ ಆಗೈತೆ, ನಮ್ ರೋಡ್ ಕ್ಲೀನೇ ಇಲ್ಲ. ಯಾರ ರೋಡ್ ಸಾಕಿಲ್ಲ, ಎಲ್ಲ ಓಡಾಡ್ತಾ ಇದ್ದೀರಾ, ಎಲ್ಲ ಕ್ಲೀನ್ ಐತೆ. ಈ ರೋಡ್ ಕ್ಲೀನೇ ಇಲ್ಲ. ಏನ್ ನೋಡಿದೆ ಸರ್ ನೀವೇ? ನೀವು ನೋಡಿ ಸರ್ ನೀವೇ ಹೆಂಗೈತೆ. ಸೊಳ್ಳೆಗಳೆಲ್ಲ ಬಂದು ಮುಚ್ಕೊಂತೈತೆ ಮನೆಗ್ಲಾಗ, ಮಕ್ಳಿಗೂ ಮರಿಗಳು ಜರಗಳು ಬತ್ತೈತೆ. ಈ ತರಾಗ ಐತೆ. ಎಲ್ಲ ರೋಡ್ ಕ್ಲೀನ್ ಮಾಡೋದೇನ್ ನಮ್ ರೋಡ್ ಕ್ಲೀನ್ ಮಾಡೋದ್ ಗಿಲ್ದೇನ ಎಡ ಮಾಡಿದ್ವ. ಯಾಕಂದ್ ಕಂಡಮ್ ಮಾಡಿದ್ರೆ ಕಂಡಮ್ ಮಾಡಿದ್ರಿ ನಮ್ನ. ಸುಮಾರು 2 ತಿಂಗಳಿಂದ ಈ ಚೇಂಬರ್ ಬ್ಲಾಕ್ ಆಗೈತೆ. 2-3 ಸಲ ಮುನ್ಸಿಪಲ್ ಅರ್ಜಿ ಕೂಡ ಕೊಟ್ಟಿದ್ದೀವಿ ನಾವು. ಇವತ್ತಿಗೂ ಬಂದು ಕ್ಲಿಯರೆನ್ಸ್ ಮಾಡಲಿಲ್ಲ. ನಮ್ಮ ವಾರ್ಡ್ಗೆ ಯಾರು ಕ್ಲೀನೆಸ್ಗೂ ಬರೋಲ್ಲ, ಕ್ಲೀನೆಸ್ ಗಾಡಿ ಕೂಡ ಇಲ್ಲ, ಒಂದು ಗಾಡಿ ಕೂಡ ಇಲ್ಲ ನಮ್ಮ ವಾರ್ಡಲ್ಲಿ. ಆ ಥರ ತೊಂದರೆ ಐತೆ. ಎಷ್ಟು ಸಲ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಯಾರು ಬರಲ್ಲ. ಆಲ್ರೆಡಿ ಕಮಿಷನರ್ ಕೂಡ ಡೈರೆಕ್ಟ್ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದೀವಿ. ಆದ್ರೂ ಬಂದು ಯಾವುದೂ ಕ್ರಮ ತಗೊಳ್ಳಲ್ಲ. ಬರೀ ಹೋಗ್ಬೇಕು ಬರ್ಬೇಕು ನಾವು. ಚರಂಡಿ ವ್ಯವಸ್ಥೆ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಒಳಚರಂಡಿ ವ್ಯವಸ್ಥೆ ಇರಲಿ, ಯಾವುದು ಒಂದು ಕೆಲಸ ಕೂಡ ಮಾಡಲ್ಲ. ಇದು ಬರೀ ಹೋಗ್ಬೇಕು ಬರಬೇಕು, ಈ ಥರ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಮಾಧ್ಯಮಕ್ಕಿಂತ ನಮ್ಗೆ ಸಮಸ್ಯೆ ಇರೋದು ಬಗೆಹರಿಸ್ಕೊಡ್ಬೇಕಂತ వినంతి ಮಾಡ್ತಾ ಇದ್ದೀನಿ. నా పేరు శిరీష. ఎవరు బిడ్డకి వాసన, చీటికలు చాలా జనాల్లో ఎవరు హాస్పిటల్ చూపియాల. ఈ బిల్డింగ్ చూస్తే వాళ్ళకి తొందర, ఫైర్ చూస్తే వాళ్ళకి తొందర, వాసన ఉండేకాయలే. మేము ఎట్లు తినేది, మేము ఎట్లుండేది, ఇంటి పక్కల చూస్తే ఇంత గలీజ్ ఉంది. ఇట్లా వాసన నిండిపోయి సిరి ఉండేక అవుతా ఉండలే. ఎవరు క్లీన్ చేసేవాళ్ళు వచ్చలే సరిగా. మేము చూస్తే ఇట్లా వాసనలు ఎన్ని దినాలు ఉండాలా, బిడ్డలు వేసుకుని ఎన్ని దినాలు ఉండేక వెళ్ళదు. మాకే పొసి బిడ్డలు ఉంటారు, మేము ఎట్లా ఉండాలా, మా జూతాలు ఎట్లా, బిడ్డ జూతాలు ఎట్లా, మేము కూలి చేసుకొని తినేవాళ్ళు చూస్తే ఇట్లా వాసనలో ఎట్లా మేము ఉండేది, తినేది ఎట్లా, మేము సంతోషాలు తినేది ఎట్లా, బిడ్డ తినాము హాస్పిటల్ తిప్పాలా, మేము ఎట్లా మేము చూసేది. మాకు చూస్తే కైలాల్లో, బిడ్డ చూస్తే కైలాల్లో, మా చేట్లో మేము ఎట్లా ఉండాలా, ఇంటి పక్కన ఎట్లా ఉండాలా, ఒకరు చూస్తే ఒకరు వచ్చేలా, ఇది చూస్తే ఇంత గలీజ్ ఉంది, ఏం చేయలేదు అని మేము దినాము చూస్తామో, దినాము వాసన ఎవరు క్లీన్ చేస్తామో, ఎవరు వచ్చేలా, ఎవరు క్లీన్ చేయాలా, ఇట్లా చెప్తానమ్మా. ఇట్లా బిడ్డకు తొందర అవుతుందే మేము ఊరికే గెలాట్ చేస్తాము. అందరూ తొలకొచ్చి మేము అడుగుపోయి మండల్లా
గలాట్ చేస్తామా ఊరికి యాళ్ళ ఇంత వాసన ఉండక అయ్యలేదు మా దాబా మేము చూసుకుని ఉండక అయ్యలేదు మేము గుడ్లు పాపలు ఉండారు మాకు ఎగుడు చూసుకుని ఉండక అయ్యలేదు ಇದು ನಗರೋತ್ಥಾನದ್ದು ನಾಮಕರಣಕ್ಕೆ ಆಗಿರೋದು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂದ ಹಾಗೆ ಕಾಂಟ್ರಾಕ್ಟರ್ಗಳು ಇದರ ಬಗ್ಗೆ ತುಂಬಾ ನಿರ್ಲಕ್ಷ್ಯನ ವಹಿಸಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಜನರ ಓಡಾಟ ಯಾವ ರೀತಿಯಲ್ಲಿದೆ, ಪಾಪ ಜನರು ಮುದುಕರು ಎಲ್ಲ ಓಡಾಡ್ತಿದ್ದಾರೆ, ಬಿದ್ದೋಗ್ತಾ ಇದ್ದಾರೆ. ಜನರಿಗೆ ತುಂಬಾ ನರಕ ಯಾತನೆ ಆಗ್ಬಿಟ್ಟಿದೆ. ಮಳೆ ಬಂದ್ರೆ ಓಡಾಡೋದಕ್ಕೆ ಆಗಲ್ಲ. ಪಾಪ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ತುಂಬಾ ಬೇಜಾರಾಗಿ ನಮ್ಮನ್ನೆಲ್ಲ ಬೈಕೊಂಡು ಓಡಾಡ್ಕೊಂಡಿರ್ತಾರೆ. ಜೊತೆಗೆ ಕಾಂಟ್ರಾಕ್ಟರ್ಗೆ ಹೇಳಿದ್ರೆ ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಅಂತೇಳಿ ಮುಂದೂಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕ್ರಮವನ್ನು ವಹಿಸ್ಕೊಂತ ಇಲ್ಲ. ಆದಷ್ಟು ಬೇಗ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿ ತಮ್ಮಲ್ಲಿ ಮನವಿನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾರ್ಡಲ್ಲಿ ತುಂಬ ತೊಂದರೆಗಳಿದೆ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಸ್ವಚ್ಛತೆಯನ್ನು, ಎಲ್ಲ ನೀರಿನ ವ್ಯವಸ್ಥೆಯನ್ನು ಎಲ್ಲ ಜನರಿಗೂ ಸಾರ್ವಜನಿಕರು ಎಲ್ಲ ಆಗುವ ಹಾಗೆ ಪೂರೈಸಿದ್ದೀವಿ. ನಾವು ಅಧಿಕಾರದಿಂದ ಇಳಿದ ಮೇಲೆ ಕಸದ ವಿಲೇವಾರಿ ಮಾಡ್ತಾ ಇಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಜೊತೆಗೆ ಈ ಒಂದು ರಸ್ತೆ 7ನೇ ವಾರ್ಡ್ನ ರಸ್ತೆ ಮುಖ್ಯದ್ವಾರ ಸಿದ್ಧಾರ್ಥ ನಗರಕ್ಕೆ ಯಾರೇ ತೀರ್ಕೊಂಡ್ರು ನಮ್ಮ ಸಿದ್ಧಾರ್ಥ ನಗರದಲ್ಲಿ ಇದೇ ಅಂತ್ಯ ಸಂಸ್ಕಾರಕ್ಕೆ ಎತ್ಕೊಂಡು ಹೋಗುವಂಥ ಜಾಗ. ಈ ಒಂದು ರಸ್ತೆನ ತುಂಬ ತಡವಾಗಿ ಮಾಡ್ತಾ ಇದ್ದಾರೆ. ಇದು 24 ತಿಂಗಳಾಗಿದೆ. ಜೊತೆಗೆ ನಾವು ಸಿದ್ಧಾರ್ಥ ನಗರದಿಂದ ಕೆಲವೊಂದು ಯುವಕರು ಹೋಗಿ ನಗರಸಭೆಯ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ಈ ರಸ್ತೆಯನ್ನು ಪೂರ್ಣಗೊಳಿಸಿ ಅಂತೇಳಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ತಡವಾಗಿದೆ. ಅಲ್ಪಸಂಖ್ಯಾತರಿಗೆ ಜೊತೆಗೆ SC ವರ್ಗದವರಿಗೆ, SC ಪಂಗಡದವರಿಗೆ ಎಲ್ಲ ತುಂಬ ಅನಾನುಕೂಲ ಆಗ್ತಿದೆ. SC ವರ್ಗದವರು ಅಲ್ಪಸಂಖ್ಯಾತರು ಅಂತೇಳಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗಲ್ಲಿ ಮೂಡ್ತಾ ಇದೆ. ಯಾವುದಕ್ಕೆ ಈ ಒಂದು ಆಸ್ಪದೆಯನ್ನು ಕೊಡ್ದಿರಾ, ಯಾವುದೇ ಜನರಿಗೆ ಅನಾನುಕೂಲ ಆಗ್ದಿರ ಇರೋ ಹಾಗೆ ಈ ಒಂದು ಮುಂದುವರಿಸ್ಬೇಕಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿನ ಮಾಡ್ಕೊತಾ ಇದ್ದೀವಿ. ಈ ಒಂದು ರಸ್ತೆ 1.5 ವರ್ಷ ಆಗಿದೆ. 35 ಲಕ್ಷ ಟೆಂಡರ್ ಆಗಿದ್ದು ಯಾವುದೇ ರೀತಿಯಾಗಿ ಇದಕ್ಕೆ ಕ್ರಮನ ಕೈಗೊಂಡಿಲ್ಲ. 2 ಸತಿ ರಿಪೇರಿ ಅಂತೇಳಿ ಬಂದಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾಗಿ ಕ್ರಮನ ವಹಿಸ್ಕೊಂಡಿಲ್ಲ. ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಅತಿ ಜರೂರಾಗಿ ಈ ಒಂದು ರಸ್ತೆಯ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿನ ಮಾಡಿಕೊಳ್ತಾರೆ. ತಮೀಂ ಪಾಷಾ, 8 ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.